ಅದು ಒಂದು ಸರ್ ಅದು ಹೆಂಗೈತೆ ಅಂದ್ರೆ ಹೇಳಿ. ಟೂತ್ ಪಿಕ್ ಯೂಸ್ ಮಾಡ್ತಾರೆ ಮಿನಿಯೇಚರ್ ಆಗಿತ್ತು ಗಮ್ ಮೇಡಮ್ ಇದು ಕೈಯಲ್ಲಿ ಇಲ್ಲಿದೆ ನೋಡಿ ನೀವು ಕೈಯಲ್ಲಿ ಇದಕ್ಕೆ ಹೀಗೆ ಆಯ್ತು ಕ್ವೀನ್ ಇದೆ. ಇದು ಓಕೆ ನಿಮಗೆ ಇದಕ್ಕೆ ಇದ್ರ ಕ್ವೀನ್ಸ್ ಎಲ್ಲಿ ಕೊಡ್ತಾರೆ? ಇದ್ರಲ್ಲಿ ಇದೆಯಲ್ಲ ಒಂದು ಬದಿಗೆ ಕೊಡ್ಬೇಕು ಹೀಗೆ. ಅದು ಪುಡಿ ಅದೆಲ್ಲ ಏನು ತೊಂದರೆ ಇಲ್ಲ. ಕ್ಲೀನ್ ಮಾಡುತ್ತೆ ಎರಡಕ್ಕೂ ಕೊಡ್ಬೇಕು. ಎರಡಕ್ಕೆ ಕೊಡ್ಬೇಕು. ಎರಡಕ್ಕಿಲ್ಲ, ಅದು ಪಾಲಿಲ್ಲ, ಅದು ಇದಕ್ಕೆ ಬರುತ್ತೆ ನಿಮಗೆ. ಫಾರ್ಮಸಿ ಅಂತ ಹೇಳಿದ್ರ ಸರ್ ನೀವು? ಫಾರ್ಮಸಿಗೆ ಪೋಲನ್ ಕೊಡೋದ ಹನಿ ಕೊಡೋದ? ಎರಡು ಕೊಡ್ತೀರಾ? ಅಲ್ಲ, ಇದಕ್ಕೆ ನಿಮಗೆ ಪೋಲನ್ ಕೊಡ್ಬೇಕು. ಫಾರ್ಮಸಿಗೆಲ್ಲ ಸೇಲ್ ಮಾಡೋದು ಅದಕ್ಕೆ ಬಿಸಿಲು ಇಡುವಾಗಿಲ್ಲ, ತುಂಬಾ ಬಿಸಿಲು ಇಡುವಾಗಿಲ್ಲ. ಅದರಾಗಿ ಮತ್ತೆ ಮೆಲ್ಟ್ ಆಗುತ್ತೆ. ಲೈಟ್ ಅಲ್ಲಿ ಇಟ್ಟರೆ ಆಯ್ತು. ಅಲ್ಲ, ಮೆಲ್ಟ್ ಆಗೋದಿಲ್ಲ. ಇದಕ್ಕೆ ಆ ಸಿಸ್ಟಮ್ಗಳಿಲ್ಲ. ಸ್ವಲ್ಪ ತುಪ್ಪ ಬೇಕು ಅದಕ್ಕೆ. ತುಪ್ಪಕ್ಕೆ ಇಳಿದ ತುಪ್ಪ ಇದ್ರೆ ಇದು ಇಳಿತಲ್ಲಿ ತುಪ್ಪ. ಇದನ್ನ ಸ್ವಲ್ಪ ನೀರಲ್ಲಿ ಕ್ಲೀನ್ ಮಾಡಬೇಕು. ಅದು ತುಪ್ಪಕ್ಕೆ ನೀರು ತುಂಬಿಕೊಳ್ಳ. ಅದು ಸ್ವಲ್ಪ ತುಂಬ ತೇನ್ ಮಾಡಬೇಕಾಗುತ್ತೆ ನಿಮಗೆ. ಅಂದರೆ ತುಂಬ ಇಳಿದ್ರೆ ಅದೇನಾಗುತ್ತೆ ಅಂದರೆ ಹುಳಿ ಬರುತ್ತೆ. ಇದರಲ್ಲಿ ಪರಾಗ ಇದೆಯಾ ನೋಡ್ಬೇಕು. ಪರಾಗ ಇಲ್ಲ ಅಂದರೆ ತುಪ್ಪದ ಗುಣ ಇಷ್ಟು ಕೊಟ್ಟರೆ ಸಾಕು. ಇಷ್ಟು ನೋಡೋಕ್ಕೆ ಓಕೆ, ಅಷ್ಟೇ ಸಾಕು, ಜಾಸ್ತಿ ಬೇಡ. ತುಂಬದು ಕೊಟ್ಟರೆ ಹುಳಿ ಬಂದರೆ ಸಮಸ್ಯೆಗಳು ಬರುತ್ತೆ ನಿಮಗೆ. ಇಲ್ಲಿಗೆ ಇದ್ರೆ ಕೆಲಸ ಒಳಗೆ ನೋಡಿ ಬೇಗ ಸ್ಮ್ಯಾಶ್ ಆಗಿದೆ ಹುಳುಗಳು ಸ್ವಲ್ಪ. ಅದರಲ್ಲಿ ಎಲ್ಲ ಮೊಟ್ಟೆ ಬಂದಾಯ್ತು. ಇದ್ರ ತುಪ್ಪ ಮತ್ತೆ ಪರಾಗ. ನಮ್ಮ ರಾಣಿ ಮೇಡಮ್ ಏನಾದ್ರು ಇದಾರ ನೋಡೋಣ. ಸಾಧ್ಯತೆಗಳು ಉಂಟು ಅದರಲ್ಲಿ. ನಮ್ಮ ರಾಣಿ ಮೇಡಮ್ನ ನೋಡೋಣ. ನಾವು ಕೂತಿದ್ದಾರೆ ಟೇಬಲ್ ಮೇಲೆ ಕೂತ್ಬಿಟ್ಟಾರ. ಸರ್ ಈಗ ಅದು ಲೇಯರ್ ಆದ್ರೆ ಎಕ್ಸ್ಪ್ಲೇನ್ ಮಾಡಿ ಸರ್. ಅಲ್ಲಿ ಅದೇ ನೋಡಿ, ಈಗ ಒಂದು ಲೇಯರ್ ಇಲ್ಲಿಂದ ಸೆಟ್ ಮಾಡಿದೆ ಅದು ನಿಮಗೆ. ಅದೊಂದು ಈ ಲೇಯರ್ ಇಲ್ಲಿ ಇದೆ ಅಂದರೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಬೋರ್ಡಿಂದ ಸೆಟ್ ಆಗ್ತಾ ಬಂದಿದೆ. ಅಂದರೆ ಇಲ್ಲಿಂದ ಬಂದಂಥದ್ದು ಇವಾಗ ಏನಾಗಿದೆ, ಇದೀಗ ಬೇಗ ಹೊರಡುವಂಥದ್ದು. ಅದೇ ಲೈಟ್ ವೈಟಲ್ಲಿ ಇದೆ ನಿಮಗೆ. ಅದು ಬೇಗ ಹೊರಡುತ್ತೆ, ಬೇಗ ಹೊರಡುತ್ತೆ. ಅದರಲ್ಲಿ ಅದೆಲ್ಲ ಬೇಗ ಹೊರಡುವಂಥದ್ದು. ಇವಾಗ ನಂತರ ಇದು ಸ್ವಲ್ಪ ಲೇಟ್ ಹೊರಡುವಂಥದ್ದು. ಅದು ತುಂಬ ಬ್ರೌನ್ ಇದೆಲ್ಲ. ಏನಾಯ್ತು ಅಂತ ಹೇಳಿದ್ರೆ ನಿಮಗೆ ಓಪನ್ ಸೆಲ್ಗಳೆಲ್ಲ ಡ್ಯಾಮೇಜ್ ಆಗುತ್ತೆ ನಿಮಗೆ ಕೆಲವು ಸಿಗುವಂಥದ್ದು. ಹಾಗೆ ನಿಮಗೆ ಇದರಲ್ಲಿ ಈಗ ನಮಗೆ ಕ್ವೀನ್ ಸೆಲ್ ಇದ್ದದನ್ನ ಎರಡು ಪಾಲ್ ಮಾಡುವಂಥ ಧೈರ್ಯ. ಕ್ವೀನ್ ಕಂಡ್ರೆ ಮಾಡ್ಬೋದು, ಕ್ವೀನ್ ಕಾಣಲಿಲ್ಲ ಅದು ಡೌಟ್ ನಿಮಗೆ. ಕ್ವೀನ್ ಅದರಲ್ಲಿ ಇರುತ್ತೆ ನಿಮಗೆ. ಅದಕ್ಕೆ ನಾವು ಏನು ಮಾಡಿ ಇದನ್ನು ತೆಗೆದು ಅದಕ್ಕೆ ಇಟ್ಟುಬಿಟ್ಟು ಕ್ವೀನ್ ಅದರಲ್ಲಿ ಇರುತ್ತೆ ಅಂತ ಲೆಕ್ಕ. ನಮಗೆ ಕ್ವೀನ್ ಕಾಣಲಿಲ್ಲ ಅಂದರೆ ನಮಗೆ ಎಷ್ಟು ಜಾಗ್ರತೆ ಸ್ವಲ್ಪ ಡ್ಯಾಮೇಜ್ ಬಂದು ಬರುತ್ತೆ ನಿಮಗೆ. ಕ್ವೀನ್ ಸೆಲ್ ಇದೆ ನೋಡಬೇಕು. ಅದು ಲೇಯರ್ ಪೀಸ್ ಮಾಡಬೇಕಿದೆ. ಅದು ಸ್ಟಿಕ್ ಹೇಗೆ ಕೈಯಲ್ಲಿ ಇಟ್ಕೊಂಡಿದ್ರೆ ಇದು ಯಾಕಂತೇಳಿ ನಿಮಗೆ ಇದಕ್ಕೆ ಚೂರಿ ಹಾಕಿದ್ರೆ ಡ್ಯಾಮೇಜ್ ಬರುತ್ತೆ. ಇದನ್ನ ಈಗ ಸ್ವಲ್ಪ ಜಾರಿಸ್ಕೊಂಡು ಬರುವಂಥ ನೋಡಿ ಹೀಗೆ. ಆವಾಗ ನಿಮಗೆ ಅದು ಪೀಸ್ ಬರುತ್ತೆ. ಅದಕ್ಕೆ ಜಾರಿಸುವಾಗ ಈ ಪೆಟ್ಟಿಗೆ ಹತ್ತಿರ ಇಟ್ಟರೆ ಈ ಮರಿನೊಳಗೆಲ್ಲ ಪೆಟ್ಟಿಗೆ ಬೀಳುತ್ತೆ ನಿಮಗೆ. ಆ ರೀತಿ ತೆಗೆದಾಗ ಮೊಟ್ಟೆಗೆ ಡ್ಯಾಮೇಜ್ ಆಗಲ್ಲ? ಸ್ವಲ್ಪ ಆಗುತ್ತೆ ನಿಮಗೆ, ಒಂದು 10% ಡ್ಯಾಮೇಜ್ ಬರುತ್ತೆ ನಿಮಗೆ. ಓಕೆ, ಇದ್ರ ಕ್ವೀನ್ ಸೆಲ್ ಕಾಣುತ್ತೆ. ಕ್ವೀನ್ ಸೆಲ್ ಕಂಡು ನಮಗೆ ಇನ್ನೂ ಓಕೆ ಮಾಡ್ಬೋದು ಅಂತೇಳಿ. ಈಗ ಇದರಲ್ಲಿ ಕ್ವೀನ್ ಕೂಡ ಕಾಣಲ್ಲ ನಿಮಗೆ, ಆದರೆ ಇದರಲ್ಲಿ ಕ್ವೀನ್ ಇಲ್ಲ ಅಂತೇಳಿ ಲೆಕ್ಕ. ಈ ರೀತಿಯಲ್ಲಿ ಇರುತ್ತೆ. ಇರ್ಬೋದು ಸರ್ ಕ್ವೀನ್ ಸೆಲ್? ಇರುತ್ತೆ. ಕ್ವೀನ್ ಸೆಲ್ ಮಿಡ್ಲಲ್ಲಿ ಮಾಡುತ್ತೆ ಒಮ್ಮೊಮ್ಮೆ ಇರುತ್ತೆ. ಅದು ಯಾವಾಗಲೂ ಹೇಳಲಿಕ್ಕೆ ಬರೋದು. ಈ ಗ್ಯಾಪಲ್ಲಿ ಇರ್ಬೋದು ಅಂತ ನನಗೊಂದು ಗೆಸ್ಸಿಂಗ್ ಇದೆ. ಒಂದು 3-4 ಪಾಲ್ ಮಾಡಬೇಕು ಇದನ್ನು. ವೈಟ್ ಮಿಲ್ಕಿ ಥರ್ಡ್ ಲೇಯರ್. ಹೌದು, ಕಿರಿಕಿರಲ್ಲ ಅಂದರೆ ಅದು ಒಳಗೆ ಸೀದೋಗುತ್ತೆ. ಚೂರಿ ಆದರೆ ನಿಮಗೆ ಡ್ಯಾಮೇಜ್ ಆಗುತ್ತೆ. ಅದು ತುಂಬ ನೋಡಿ, ಇದರಲ್ಲೆಲ್ಲ ಮರಿನೊಣಗಳಿದೆ ನೋಡಿ. ವೈಟ್ ಇಲ್ಲ ಈ ವರ್ಷಕ್ಕೆ ಬಂದು 2026 ನೀವು ಸಹ ಹಿಡಿದ್ದೇನೆ ಬೆರಳು. ಈಗ ವೈಟ್ ಒಂದು ಸ್ವಲ್ಪ ಮೊಟ್ಟೆ ಇದು ಇರಾಕು ಮತ್ತೆ ಆ ಬಾಕ್ಸ್ಗೆ ಎಷ್ಟು ಟೈಮ್ ತಗೊಳುತ್ತೆ? ಇದೀಗ 90 ದಿನ. ಇದೀಗ ಕ್ವೀನ್ 90 ದಿನ, ಇದರಿಂದ 60 ದಿನ ಆಚೆ ಬರಬೇಕು. ಸರ್ ಎಗ್ ಎಷ್ಟು ದಿನ, ಲಾರ್ವಾ ಎಷ್ಟು ದಿನ, ಟ್ಯೂಬ್ ಎಷ್ಟು ದಿನ ಫೈಂಡ್ ಮಾಡ್ಬೋದಾ? ಏನು ಎಗ್ ಎಷ್ಟು ದಿನ ಮೊಟ್ಟೆಯಲ್ಲಿ ಮೊಟ್ಟೆ ಹಾಕೋದ್ರಲ್ಲಿ ಎಷ್ಟು ದಿನ ಇರ್ತದೆ? ಅಂದರೆ ದಿನ ಅಂದರೆ ಇವತ್ತು ಮೊಟ್ಟೆ ಇಟ್ಟಿದ್ರೆ ಹೌದು, ಎಷ್ಟು ದಿನ ಮೊಟ್ಟೆ ಆಗಿರುತ್ತೆ, ಎಷ್ಟು ದಿನ ಲಾರ್ವಾ ಆಗುತ್ತೆ, ಎಷ್ಟು ದಿನಕ್ಕೆ? ಅಂದರೆ ಅದೇ ನಿಮಗೆ ಮಿನಿಮಮ್ ಈಗ ಮೊಟ್ಟೆ 60 ದಿನ ಬೇಕು. ಲಾರ್ವಕ್ಕೆ ಬರೀ 15-16 ದಿನ ಲಾರ್ವದಲ್ಲಿ ಇರುತ್ತೆ. ಇದೆಲ್ಲ 15 ದಿನ ಇರುತ್ತೆ ನಿಮಗೆ ಓಪನ್ ಸೆಲ್. ಮೊಟ್ಟೆಗೆ 15 ನಂತರ ಮೊಟ್ಟೆಗೆ ಬರುತ್ತೆ. ಅದು ಫುಲ್ ಕವರ್ ಮಾಡುತ್ತೆ. 10 ದಿನ ಮೊಟ್ಟೆ, ಹೌದು, 15 ದಿನ ಲಾರ್ವಾ, 25 ಮತ್ತೆ ಮಾರಿ ಹೊರಗೆ ಬರುತ್ತೆ ನಿಮಗೆ. ಇದರಲ್ಲಿ ಈಗ ಏನು ಮಾಡೋದು ಅಂತ ಹೇಳಿದ್ರೆ
ರಾಣಿ ಮೊಟ್ಟೆ ಹುಡುಕಾಗುತ್ತೆ. ರಾಣಿ ಇದೆಯಾ ಅಂತ ನೋಡೋದು. ರಾಣಿ ಮೊಟ್ಟೆ ಇಡುವಾಗ ಇಲ್ಲ, ರಾಣಿ ಇದೆಯಾ ಅಂತ ನೋಡೋದು. ಅಕಸ್ಮಾತ್ ರಾಣಿದ ಮಧ್ಯದಲ್ಲಿ ಕಾಣುತ್ತೆ ರಪ್ಪ. ಗೈನಿ ಕಾಣಿಸ್ತಾ ಇದೆ. ಗೈನಿ ಕೂಡ ನೋಡ್ತಾ ಇರ್ತೀನಿ. ಗೈನಿ ಕಂಡ್ರೆ ರಪ್ಪ ಗೈನಿಯಲ್ಲಿ ರಪ್ಪ ಗೈನಿ ನಿಮಗೆ ಇದ್ರಾಗಿರುತ್ತೆ, ದೊಡ್ಡದೇ ಇರುತ್ತೆ. ಸೇಮ್ ಇದೇ ರಾಣಿಯಾಗಿ ಇರುತ್ತೆ ನೋಡೋದಕ್ಕೆ, ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ. ಅದು ಕೂಡಲೇ ನೋಡ್ಲಿಕ್ಕೆ ಸಿಗುತ್ತೆ. ಕಬ್ಬಿಣ ಯೂಸ್ ತುಪ್ಪ ಮೊಟ್ಟೆ ಆಪರೇಷನ್ ಮಾಡಿ ಎತ್ಬಿಟ್ಟಿದೀವಿ. ಮೊಟ್ಟೆಯಲ್ಲಿ ಸಿಸೇರಿಯನ್ ಮಾಡೋದು. ರಾಣಿಯನ್ನ ಹುಡುಕ್ತಾ ಇದೀವಿ. ಬಿಳಿ ಬಿಳಿ ಅದಲ್ಲ ಸರ್, ಇವೆಲ್ಲ ಇನ್ನ ಮರಿಗಳೇನ್ರಿ ಇವಾಗ? ಇದೆಲ್ಲ ಮರಿಗಳು. ಇದನ್ನ ಈಗ ನೀವು ಇದಕ್ಕೆ ಹಾಕಿದ್ರೆ ಅದು ಒಂದು ಲೈಫ್ ಅದು ಉಳಿಯುತ್ತೆ ನಿಮಗೆ. ಸರ್ ಇಲ್ಲೇನೋ ಇದ್ದು ರಾಣಿ ಅದರಲ್ಲಿ ಇರ್ಬೋದು ಅಂತ ಡೌಟ್ ಇಲ್ಲ. ಈ ಕಡೆ ವಾಲಲ್ಲಿ ನೋಡೋರು ಆ ಕಡೆ ಒಳಗೆ ಹೋದಂಗೆ ಆಯ್ತು. ಅದರಲ್ಲಿ ಇರ್ಬೋದು, ರಾಣಿ ಇರ್ಬೋದು ಅದರಲ್ಲಿ. ಇಲ್ಲಿ ಸಿಗ್ಬೇಕಿಲ್ಲ ರಾಣಿ ಅದರಲ್ಲಿ. ರಾಣಿ ಹಾರಲ್ಲ, ಅದಕ್ಕೋಸ್ಕರ ನೋಡಿ ಇಲ್ಲಿ ರಾಣಿ ಇದೆ. ನೋಡಿ 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 ನೋಡಿ. ರಾಣಿ ಮೇಡಮ್ ಇಲ್ಲೇ ಇದ್ದಾರ. ಫುಲ್ ಮಿಡಲ್ ಕೂತ್ಬಿಟ್ಟಾರ ಅವರು. ಸರ್ ರಾಣಿ ಇರೋದನ್ನ ಹಾಕ್ತೀರಾ ಈಗ? ರಾಣಿ ಇರೋದನ್ನ ಇದಕ್ಕೆ ಬಿಡುವ. ಎಸ್ ಸರ್, ನಾ ಈ ಬಾಕ್ಸ್ ತಗೋತೀನಿ. ನೋಡಿ ನೋಡಿ ರಾಣಿ ಕಂಡ್ರೆ ನೋಡಿದ್ರ? ನೋಡಿ 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 ಇದು ನೀವು ತಗೋತೀನಿ ಅಂತ ನೋಡಿ ನೋಡಿ. ಗೈನಿ ಕಾಣಲ್ಲ ನೋಡಿ, ರಾಣಿ ಇಲ್ಲೇ ಇದೆ. ಗೈನಿ ಇದ್ರೆ ಈಗ ಹಾಕೊಡ್ರಿ ಸರ್ ನಂಗೆ. ಬುಕ್ ಮಾಡಿದ್ದೀನಿ ಪೂಜಾ. ನೋಡಿ ನೋಡಿ ರಾಣಿ ನೋಡಿ, ನೋಡ್ಬೇಕು ನೋಡಿ. ಸರ್ ಈ ಕಡೆ ಸ್ವಲ್ಪ ತೋರಿಸಿ. ಹೆಂಗ್ರಿ ಸರ್ ನೀವು ಮೊಟ್ಟೆ ಎಷ್ಟು ದೊಡ್ಡದಾಗಿ ನಾವು ಮುಂದೆ ನೋಡಿರೋ ಎಲ್ಲೋದು ರಾಣಿ? ಯಾವ ಕಡೆ ಒಳಗೋಯ್ತು ಒಳಗೋಯ್ತು ಒಳಗೋಯ್ತು. ತೋರಿಸಿ ಕೊಡ್ತಾರೆ. ಇರಿ ನೋಡಿ ಇಲ್ಲಿದ್ದಾಳೆ, ಇಲ್ಲಿದ್ದಾಳೆ, ಕಾಣ್ತಾಳೆ ನೋಡಿ. ಒಂದು ವಿಡಿಯೋ ಮಾಡ್ಕೊಂಡು ಗ್ರೂಪ್ ಎಲ್ಲಿ ಹೊರಟ್ಬಿಟ್ಲು? ಎಲ್ಲ ಹೊರಟ್ಬಿಟ್ಟಂಗ ಅವಳೆ. ನೀವು ಅಡ್ರೆಸ್ ಕೊಡಿ, ನಾನು ಕಳಿಸ್ಕೊಡ್ತೇನೆ. ಹೇಗಾದ್ರೂ ಮಾಡಿ ಚಿಂತೆ ಮಾಡ. ಕಳಿಸ್ಕೊಡ್ತೇನೆ. ನನಗೆ ಇನ್ನೂ ಒಂದು 100 ರೂಪಾಯಿ ಕಾಸ್ಟ್ ಹೆಚ್ಚೋಗ್ಬೋದು, ಕಳಿಸ್ಕೊಡ್ತೇನೆ ನಾನು. ಅದು ನಿಮ್ದು ಫ್ರೀ ಟಿಕೆಟ್ ಐತೆ, ಆಧಾರ್ ಕಾರ್ಡ್ ಕಳಿಸ್ಕೊಡ್ರಿ. ಆಧಾರ್ ಫ್ರೀ ಇದೆ, ಹೋಗಿ 10 ಬಾಕ್ಸ್ ತಗೊಂಡ್ಬನ್ನಿ. ಕೆಲಸ ಹೇಳಿ, ನೀವು ಕೆಲಸ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಫ್ಯಾಮಿಲಿ ಸಮೇತ ಕಳಿಸ್ಕೊಡ್ತೀನಿ. ಇವಾಗ ನಾಳೆ ಊರಿಗೆ ಹೋದ್ರೆ ನಾನು ಬಾಕ್ಸ್ ಹೆಂಗಿರೋ ಖಾಲಿ ಐತೆ. ಈಗ ರಾಣಿ ಇರೋದು ಇನ್ಸ್ಟಿಟ್ಯೂಟ್ ಅಲ್ಲಿ ಡಿವೈಡ್ ಮಾಡ್ತೀನಿ ನಾನು. ರಾಣಿ ಇರೋದು ಹಿಂದ್ಗಡೆ ಇದಾವೆ. ರಾಣಿ ಇರೋದು ಇದ್ರಲ್ಲಿದೆ, ಬಟ್ ಅದ್ರಲ್ಲಿ ರಾಣಿ ಇಲ್ಲ ಅಲ್ಲ. ರಾಣಿ ಆ ಕಡೆ ಅದಕ್ಕೆ ಸೆಲ್ ಕೊಡ್ತೀನಿ, ಈ ಮೊಟ್ಟೆಗಳೆಲ್ಲ ಅದಕ್ಕೆ ಕೊಡ್ತೀನಿ. ಇದಕ್ಕೆ ಇಷ್ಟಕ್ಕೆ ಫೈನಲ್ ಸಾಕಷ್ಟಲ್ಲ. ಅಷ್ಟೇ. ಮೇಡಮ್ ಕೊಟ್ರೆ ಸರಿ, ಕೊಟ್ಟಿಲ್ಲ ಅಂದ್ರೆ ನಾನು ಹಿಡ್ಕೊಂಡು ಸ್ವಲ್ಪ ಕೈ ತೊಳಿಕೆ ನೀರು ಬೇಕು. ಸರ್ ಇವಾಗ ಇದ್ರ ಕ್ಯಾಪ್ ತೆಗೆದು ಅದಕ್ಕೆ 1-2 ಡಾಟ್ ನೀರು ಹಾಕಿ, ಸ್ವಲ್ಪ ಒದ್ದೆ ಆಗುತ್ತೆ. ಇದು ನೀರು ಹಾಕೋ ಉದ್ದೇಶ ಅಲ್ಲೇ ಕಚ್ಕೊಂಡಿದ್ಯಾ? ಕೇಳಬೇಕು. ದೂರ ಹಾರ್ದಲ್ಲಿ ಸ್ವಲ್ಪ ಇನ್ಯಾಕ್ಟಿವ್ ಆಗುತ್ತೆ. ಹೌದು, ಅಲ್ಲಿ ಲೇಟ್ ಆಗುತ್ತೆ, ಬೇಗ ಆಗೋದಿಲ್ಲ ಅಂತ ಹಾರಾಟ ಕಡಿಮೆ ಮಾಡುತ್ತೆ. ಮಾಡಿ. ಅದೇನಂದ್ರೆ ರೆಕ್ಕೆಗೆ ಮತ್ತೆ ಬಾಡಿಗೆ ಅಂಟ್ಕೊಳ್ಳುತ್ತೆ. ಆ ಥರ ಅಷ್ಟು ಜೋರಾಗಿ ಇದು ಮಾಡಿದಾಗ ಏನಾಗಲ್ಲ. ಆಗಲ್ಲ. ಎಕ್ಸ್ಪೀರಿಯನ್ಸ್. ಇದೀಗ ನಿಮಗೆ ಏನಂದ್ರೆ ಮೊಟ್ಟೆ ಜಾಗ ಕೊಡ್ಬೇಕು. ಅಲ್ಲಿ ಮೊಟ್ಟೆಗಿಲ್ಲ ಸರ್, ಸ್ವಲ್ಪ ಇದೊಂದು ಇದು ಮಾತು ಇಷ್ಟು ಮಾತು ಆಗಬೇಕು. ಅದು ಜೇನು ರೋಜ್ ಹಾಕ್ತಾರೆ. ಮೊಟ್ಟೆ ಈ ಕಡೆ ಅದು ಜೇನು. ಮುಚ್ಚಿ 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 ರಪ್ಪು ಮುಚ್ಚಿ ಅದಕ್ಕೆ ಜಾಗ ಇದಕ್ಕೆ ಸ್ವಲ್ಪ ಜಾಸ್ತಿ ಕೊಡಬೇಕು. ಆಚೆ ಇದು ಮೊಟ್ಟೆ ಇರೋ ಜಾಗಕ್ಕ ನಿಧಾನಕ್ಕೆ ಹೊರಡುತ್ತದೆ ಅಷ್ಟೇ. ಅದು ಸ್ವಲ್ಪ ಗಮ್ಮಾಗಿ ಜಾಸ್ತಿ ಆಗಿದೆ. ಇಲ್ಲ ಆಚೆ ಬಂದಿಲ್ಲ, ಅಲ್ಲಿ ಮೊಟ್ಟೆ ಅಲ್ಲೇ ಉಂಟು. ಮೊಟ್ಟೆಗಿಲ್ಲ, ಮೊಟ್ಟೆ ಇಲ್ಲ, ಮೊಟ್ಟೆ ಇಲ್ಲದೆ ಜಾಗ ಅಲ್ಲಿ ಅದು ಬೇಗ ಹೊರಡುತ್ತದೆ. ಈಗ ಅದಕ್ಕೆ ಹೊರಲಿಕ್ಕೆಲ್ಲ ಆಗೋದಿಲ್ಲ, ಹಾರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀರು ಹಾಕುವಂಥದ್ದು. ಮುಚ್ಚಿ ಸಾಕು, ಇನ್ನೊಂದು 2-3 ಹೋಗೋದು.